ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಬಿಲ್ಗೆ ಸೋಲಾಗಿದೆ. ಮಹಿಳಾ ಮೀಸಲಾತಿ ಮಸೂದೆಗೆ ಬಹುಮತ ಸಿಕ್ಕಿಲ್ಲ. 3/2 ಬಹುಮತವನ್ನು ಪಡೆಯುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ. ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಬಿಲ್ ಅನ್ನು ನಿನ್ನೆ ಮಂಡನೆ ಮಾಡಲಾಗಿತ್ತು. ನಿನ್ನೆಯಿಂದ ಇಲ್ಲಿಯ ತನಕವೂ ಸರಿಸುಮಾರು 15-18 ಗಂಟೆಗಳ ಕಾಲ ಚರ್ಚೆಗಳಾಯಿತು. ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದರು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾತನಾಡಿದರು, ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಕಿರಣ್ ರಿಜಿಜು ಸೇರಿದಂತೆ ಅನೇಕ ಜನ ಇದರ ಬಗ್ಗೆ ಮಾತನಾಡಿದರು. ವಿಧೇಯಕದ ಪರ 298 ಸದಸ್ಯರು ಮತವನ್ನು ಚಲಾವಣೆ ಮಾಡಿದರು. ವಿಧೇಯಕದ ವಿರುದ್ಧ 230 ಸದಸ್ಯರು ಮತ ಚಲಾವಣೆಯನ್ನು ಮಾಡಿದರು. ಸದನದಲ್ಲಿ 528 ಸದಸ್ಯರು ಹಾಜರಿದ್ದರು. ಆ 528 ಸದಸ್ಯರ ಪೈಕಿ 352 ಸದಸ್ಯರ ಬೆಂಬಲ ಬೇಕಾಗಿತ್ತು ವಿಧೇಯಕವನ್ನು ಅಂಗೀಕಾರ ಮಾಡೋದಕ್ಕೆ. ಆದರೆ ಇದೀಗ ಸೋಲಾಗಿದೆ. ಮೋದಿ ಸರ್ಕಾರಕ್ಕೆ ಈ ವಿಚಾರದಲ್ಲಿ ಹಿನ್ನಡೆಯಾಗಿರೋದು. ಮೋದಿ ಸರ್ಕಾರಕ್ಕೆ ಈ ಮುಖಾಂತರ ಹಿನ್ನಡೆಯಾಗಿದೆ. 528 ಸದಸ್ಯರು ಮತದಾನವನ್ನು ಮಾಡಿದ್ರು. ವಿಧೇಯಕದ ಪರ 298, ವಿಧೇಯಕದ ವಿರುದ್ಧ 230 ಸದಸ್ಯರು ಮತ ಚಲಾವಣೆಯನ್ನು ಮಾಡಿದರು. ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮಹಿಳೆಯರಿಗೆ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ 33% ರಿಸರ್ವೇಷನ್ ಕೊಡೋದಕ್ಕೆ ನಾರಿ ವಂದನ್ 2023 ತೆಗೆದುಕೊಂಡು ಬಂದಿದ್ರು. ನಾರಿ ಶಕ್ತಿಗೆ ಸೋಲಾಗಿದೆ. ನೀವು ಗಮನಿಸ್ತಾ ಇದ್ದೀರಿ, 528 ಜನ ಸದಸ್ಯರು ಲೋಕಸಭೆಯಲ್ಲಿ ಇವತ್ತು ಹಾಜರಿದ್ದರು. ವಿಧೇಯಕದ ಪರ 298 ಮತ ಬಿದ್ದರೆ ವಿಧೇಯಕದ ವಿರುದ್ಧ 230 ಮತಗಳು ಬಿತ್ತು. 352 ಬೇಕಾಗಿತ್ತು ಅಂಗೀಕಾರಕ್ಕೆ. 3/2 ಬಹುಮತ ಬೇಕು ಯಾವುದೇ ಒಂದು ಮಸೂದೆ ಅಂಗೀಕಾರ ಆಗಬೇಕು ಅಂತ ಹೇಳಿದರೆ. ಆದರೆ ಕೇಂದ್ರ ಸರ್ಕಾರ ಇದರಲ್ಲಿ ವಿಫಲವಾಗಿದೆ. ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಬಿಲ್ಗೆ ಸೋಲಾಗಿದೆ. 2014 ಮತ್ತು 19ರಲ್ಲಿ ಏನಾಗ್ತಾ ಇತ್ತು, ಬಿಜೆಪಿ ಸರ್ಕಾರ ಮೆಜಾರಿಟಿಯಲ್ಲಿ ಅಧಿಕಾರವನ್ನು ರಚನೆ ಮಾಡಿತ್ತು 2014 ಮತ್ತು 19ರಲ್ಲಿ. 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಏಕಾಂಗಿಯಾಗಿ ಅಧಿಕಾರವನ್ನು ರಚನೆ ಮಾಡಿಲ್ಲ. NDA ಮೈತ್ರಿಕೂಟ ಇದೆ. ಆದರೆ ಬಹುಮತಕ್ಕೆ ಅವರಿಗೆ ಬೇಕಾದಂತಹ ಸೀಟುಗಳು ಕೂಡ ಬಿಜೆಪಿಗೆ ಕಡಿಮೆ ಇತ್ತು. ಹೀಗಾಗಿ ಇದು ಹಿನ್ನಡೆಯಾಗಿದೆ. ದಕ್ಷಿಣ ಭಾರತದ ಪ್ರಾದೇಶಿಕ ಪಕ್ಷಗಳು ಸೇರಿದಂತೆ ಕಾಂಗ್ರೆಸ್ ಇದರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿತು. ಅಂದರೆ ನೀವು ಮಹಿಳಾ ಮೀಸಲಾತಿಯ ಮುಖಾಂತರ ಕ್ಷೇತ್ರ ಪುನರ್ವಿಂಗಡಣೆಗೆ ಹೋಗ್ತಾ ಇದ್ದೀರಿ ಅಂತ. ಆ ಕ್ಷೇತ್ರ ಪುನರ್ವಿಂಗಡಣೆ ಮುಖಾಂತರ ಮಹಿಳಾ ಮೀಸಲಾತಿ ಕೊಡಬೇಕು ಅಂತ ಹೋಗ್ತಾ ಇದ್ದೀರಿ. 850 ಕ್ಷೇತ್ರಗಳಿಗೆ ಈಗಿರುವಂಥ 543 ಕ್ಷೇತ್ರಗಳನ್ನು ಏರಿಕೆ ಮಾಡ್ತಾ ಇದ್ದೀರಿ. ಹೆಂಗೆ ಮೀಸಲಾತಿ ಕೊಟ್ಟಂಗಾಗುತ್ತದು? ದಕ್ಷಿಣ ಭಾರತದ ರಾಜ್ಯಗಳಿಗೆ ಅದು ಅನ್ಯಾಯ ಆಗುತ್ತೆ ಎನ್ನುವಂಥ ಪ್ರಶ್ನೆ. ಈ ಹಿಂದೆ ದೇವೇಗೌಡರು ಇದರ ಬಗ್ಗೆ ಮಂಡನೆ ಮಾಡಿದ್ರು, ಅವಾಗೂ ಕೂಡ ಸೋಲಾಗಿತ್ತು. ಅಟಲ್ ಬಿಹಾರಿ ವಾಜಪೇಯಿ ಅವರು ಮಂಡನೆ ಮಾಡಿದ್ರು, ಸೋಲಾಗಿತ್ತು. ಮನಮೋಹನ್ ಸಿಂಗ್ ಅವರದ್ದು ಒಂದು ಕಡೆ ಅದು ಸಫಲ ಆದರೆ ಮತ್ತೊಂದು ಕಡೆ ವಿಫಲ ಆಗಿತ್ತು. ಅದಾದ ನಂತರ ನರೇಂದ್ರ ಮೋದಿ ಸರ್ಕಾರ ಒನ್ಸ್ ಅಗೇನ್ ಇದನ್ನು ತೆಗೆದುಕೊಂಡು ಬರಬೇಕು ಅಂತ ಮಾತನಾಡ್ತಾ ಇತ್ತು. ಅದರ ಭಾಗವಾಗಿ ಅವರು ತೆಗೆದುಕೊಂಡು ಬಂದಿದ್ರು. ವಿಪಕ್ಷಗಳ ಆಕ್ರೋಶ ಮತ್ತು ಕೆಲವೊಂದಿಷ್ಟು ಪ್ರಶ್ನೆಗಳಿತ್ತು. ಸ್ವಾರ್ಥಕ್ಕಾಗಿ ಇಂಥದ್ದೊಂದು ಪ್ರಯತ್ನವನ್ನು ಬಿಜೆಪಿ ಮಾಡ್ತಾ ಇದೆ ಅಂತ. ಯಾವ ಕಾರಣಕ್ಕಾಗಿ? ಈ ಹಿಂದೆ ನಾನು ನಿನ್ನೆ ಹೇಳಿದ ಹಾಗೆ 1976ರಲ್ಲಿ 2 ತಿದ್ದುಪಡಿಗಳನ್ನು ಮಾಡುವ ಮುಖಾಂತರ 1971ರಲ್ಲಿ ಆದಂಥ ಜನಗಣತಿಯ ಆಧಾರದ ಮೇಲೆ ಕ್ಷೇತ್ರಗಳ ಮರುವಿಂಗಡಣೆ ಏನಾಗಿತ್ತು, ಅದನ್ನು 2000 ಇಸವಿಯ ತನಕವೂ ಕೂಡ ಕಂಟಿನ್ಯೂ ಮಾಡಬೇಕು ಅಂತ 1976ರಲ್ಲಿ ತಿದ್ದುಪಡಿಗಳನ್ನು ಮಾಡಲಾಗಿತ್ತು. 2001ನೇ ಇಸವಿಯಲ್ಲಿ ಏನು ಮಾಡಿದ್ರು, ಆ ತಿದ್ದುಪಡಿಯನ್ನು ಮುಂದುವರಿಸುವ ಮುಖಾಂತರ 2026ರ ತನಕವೂ ಕೂಡ ಕ್ಷೇತ್ರಗಳ ಪುನರ್ವಿಂಗಡಣೆ ಆಗಬಾರದು. ಕಾರಣಗಳು ಇತ್ತಲ್ಲಿ. ಏನು ಕಾರಣ ಇತ್ತು? ಮೊದಲನೇ ಕಾರಣ, ದಕ್ಷಿಣ ಭಾರತದ ರಾಜ್ಯಗಳು ಕುಟುಂಬ ಕಲ್ಯಾಣ ಯೋಜನೆಯನ್ನು ಸಫಲವಾಗಿ ಉಪಯೋಗಿಸಿಕೊಂಡಿವೆ. ಅಂದರೆ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿವೆ. ಒಂದು ವೇಳೆ ಕ್ಷೇತ್ರಗಳ ಮರುವಿಂಗಡಣೆ ಮಾಡಿಬಿಟ್ರೆ
ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗಿಬಿಡುತ್ತೆ, ಹೀಗಾಗಿ ಯಾವುದೇ ಕಾರಣಕ್ಕೂ ಮಾಡಬಾರದು ಅಂತ 2 ಬಾರಿ ಅದನ್ನು ಮುಂದೆ ಹಾಕುವ ಪ್ರಯತ್ನವನ್ನು ಮಾಡಿದರು. ಇದೀಗ ಇದನ್ನ ನರೇಂದ್ರ ಮೋದಿ ಸರ್ಕಾರ ಕ್ಷೇತ್ರ ಪುನರ್ವಿಂಗಡಣೆಗೆ ಹೋಗ್ತಾ ಇತ್ತು. ಇದರ ಜೊತೆಗೆ ಮಹಿಳಾ ಮೀಸಲಾತಿ ಕೂಡ ಇತ್ತು. ಪಂಚರಾಜ್ಯಗಳ ಚುನಾವಣೆಯ ಸಮಯದಲ್ಲಿ ಇದ್ಯಾಕೆ ಬಂತು ಅಂತ ವಿಪಕ್ಷಗಳ ಪ್ರಶ್ನೆ ಆಗಿತ್ತು.